ತಗೋಲೆ ಕೊಟ್ಟವ ನನ್ನ ಮಗನಿಗೆ. ಸಾವ್ಕಾರ ಮಂದಿ ರೊಕ್ಕ ತೆಗಿಯಾಕತ್ತಾರಪ್ಪ, ಎಷ್ಟು ಲಕ್ಷ ತೆಗಿತಾರ ಗೊತ್ತಿಲ್ಲ. ಮದುವೆ ಆದ್ಮೇಲೆ ಯಾಕೆ ಕಾಳಜಿ ಮಾಡಲ್ಲ ಅದನ್ನ ಹೇಳ್ರಿ. ಇಲ್ಲ ನಮ್ಮ ಮೊಯ್ನಿಗಿಂತ ನಮ್ಮ ಮಗ ಭಾಳ ಚಂದ ಕಾಣ್ತಾವಪ್ಪ. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಈ ಕಡೆ ಇಲ್ಲೇ ನಡಿ ಫಸ್ಟ್, ಆಮೇಲೆ ಬರಾಗತ್ತೆ. ದೇವ್ರ ಕಡೆ ನೋಡಿ ನಮಸ್ಕಾರ. ಈಚೆ ಕಡೆ ಎಲ್ಲ ಸಜ್ಜು ಮಾಡಿ ಹಾಸಿಗೆ ಸಜ್ಜು ಮಾಡ್ಬೇಕು ಮೊದಲು. ವೆಲ್ಕಮ್ ಹೋಮ್. ಜೋಳಿಗೆ ಬಿತ್ತು ನೋಡ್ರಿ ದೀಪ ಅವ್ರ ಮನೆಯಾಗ. ಬರೋಣ ಫಸ್ಟ್ ಜೋಳಿಗೆ ಕಟ್ಟೀನಿ, ಹಾಕ್ತಾರಿ ಪಾಪಕ್ಕೆ ತೊಗೊಂಬಂದು. ಜಪಾನಲ್ಲಿ ಇದು. ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು ಮನೆಗೆ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಾ ಅವತ್ತೇ ಹೇಳಿದ್ದೆ, ಅವ್ರು ಬಂದು ನಾವು ಮಾತಾಡ್ಸೋದೇ ನಮ್ಮ ಪುಣ್ಯ, ನಮ್ಮ ದೊಡ್ಡ ಖುಷಿ ಅಂತಂದ್ರೊಳಗೆ ಅವರು ಪಾಪುಗ ಬಟ್ಟೆ ತೊಗೊಂಬಂದಾರ ನೋಡ್ರಿ. ಬಿಸ್ಕಿಟ್ ತಂದಾರ ತಿನ್ನಾಕ. ಪಾಪುಗ ಬಟ್ಟೆ ತಂದಾರ, ಒಂದು ಸಣ್ಣ ಚಡ್ಡಿ, ಇದು ಒಂದು ಡೈಲಿ ಯೂಸಿಗೆ ತಂದಾರ. ಇವು 2 ಜೋಡು. ಇದು ಹೆಸರಿಡುವಾಗಂತ ಇದೊಂದು ಸಲ ತಂದಾರ, ಗೊಂಬೆ ಇದ್ದಿದ್ದು. ಮತ್ತು ವಾಪಸ್ ಇದು ಒಂದು ಟವಲ್ ತಂದಾರ, ಸ್ಮೂತ್ ಅಂದು ಪಾಪು ಸಂಬಂಧ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ನಮಗೆ ಭಾಳ ಖುಷಿ ಆಗುತ್ತೆ ನಮಗೆ ಆ್ಯಕ್ಚುಲಿ, ಅದಕ್ಕೆ ಥ್ಯಾಂಕ್ಸ್. ಹಿಂಗೆ ನೋಡ್ಕೊಂಡು ನಮ್ಮ ಮಹಾರಾಣಿ ತಗೋಲೆ ಕೊಟ್ಟವ ನನ್ನ ಮಗನಿಗೆ. ದೀಪನ್ ಕಡೆ ಹೊಸಾಗತ್ತೆ. ಏನು ಮಾಡಾಕತ್ತೀನಿ, ಕೂತ್ ಕುಂತೀನಿ, ಜೋರಾಗಿ ಮಾತಾಡೋಂಗಿಲ್ಲ. ಒಂದು 4 ಗಂಟೆ 5 ಗಂಟೆಯಿಂದನೇ ತೂಗಾಕತ್ತೀನಿ. ಏನು ಇಲ್ಲ ತೂಗಾಕತ್ತೀನಿ. ದೀಪ ನೋಡ್ರಿ ಮಕ್ಕೊಂಡಾಳು. ಆಯ್ ಫುಲ್ ರೆಸ್ಟು. ಇದಕ್ಕೆ ನಾನು ದೀಪಾರ ಮಮ್ಮಿ ಅದೀವಿ, ಆಕೆ ರೆಸ್ಟ್ ಮಾಡ್ಬೇಕು. ಇವತ್ತು ಬಂದೀವಿ ಗೈಸ್. ಹಾಸ್ಪಿಟ್ಲೊಳಗೆ ಇದ್ದಿದ್ದು ಏನೋ ಅನ್ಕಂಫರ್ಟಬಲ್, ಏನೋ ತಿನ್ಬೇಕಂದ್ರು ಏನೋ ಮಾಡ್ಬೇಕಂದ್ರೂ ಅದಕ್ಕೆ ಮನೆಗೆ ಬಂದೀವಿ. ಇಲ್ಲಿ ಓಕೆ ಐತಿ, ಇನ್ನು ಕಂಫರ್ಟಬಲ್ ಆಗಿರ್ತೀವಿ ಮನೆಯಾಗಿದ್ರೆ. ಅದ್ರ ಸಂಬಂಧ ಭಾಳ ಅಳಕತ್ಬಿಟ್ಟಣ್ಣ. ಅಲ್ಲಿ ಹಾಸ್ಪಿಟ್ಲೊಳಗೆ ಒಂದು 10 ಜನ ಡೆಲಿವರಿ ಆದವರು ಇದ್ದರು. 10 ಪಾಪು ಇದ್ದು, 10 ಗಂಡು ಪಾಪನೇ ಇದ್ದು. 9 ಪಾಪು ಮಕ್ಕೊಂಡವಂತ. ಇದು ನೈಟ್ ಫುಲ್ ಆಗ್ತೈತಂತ. ಇದ್ರ ಸಂಬಂಧ ಅಲ್ಲಿ ಯಾರೂ ಮಕ್ಕೊಂಡಿಲ್ಲ. ಅಯ್ಯೋ, ಮತ್ತು ಈಗ ಅಳ್ತಾನೆ ಜಾಸ್ತಿ ಅಳ್ತಾನೆ, ಉಗ್ಗಳಾಗತ್ತಾನ. ಅಳ್ಳಾರ್ದಂಗೆ ಏನಾರ ಸೊಲ್ಯೂಷನ್ ಇದ್ರೆ ಹೇಳ್ರಿ. ಹಸು ಆದ್ರೆ ಅಳ್ತಾನ, ನಿದ್ದೆ ಬಂದ್ರೆ ಅಳ್ತಾನ, ಏನಾರ ಕಂಫರ್ಟಬಲ್ ಆಗಲಿಲ್ಲ ಅಂದ್ರೆ ಅಳ್ತಾನ. ಗ್ಯಾಸು ಈ ಥರ ಅವೆಲ್ಲ ಗೊತ್ತು. ಮತ್ತು ಬೇರೆ ರೀಸನ್ಗೆ ಯಾವ್ಕಾರ ಅಳ್ತಾರೇನು ಹೇಳ್ತೀರಿ. ನೆದರಾದ್ರೆ ನಮಗೆ ಹಂಗೆ ಹೇಳ್ತಿರ್ಬೇಕು ಗೈಸ್. ನೀವು ಹೇಳ್ತಾನೆ ಇರಬೇಕು, ಹೆಂಗೆ ಏನು ನೋಡ್ಕೊಳ್ಳೋದೆಲ್ಲ. ಆಮೇಲೆ ಇಲ್ಲಿರೋ ಮಟ್ಟನೂ ಹೇಳ್ತೀರಿ. ಬೆಂಗಳೂರಿಗೆ ಹೋದ್ಮೇಲೆ ಅಂತೂ ಖಂಡಿತವಾಗಿ ನೀವು ಹೇಳಲೇಬೇಕು. ಆವಾಗಂತೂ ನಿಮ್ಮ ಮನೆಗೆ ಕರ್ಕೊಂಬಂದೀವಿ ಇವತ್ತು. ಆರಾಮದ ದೀಪನು ಪಾಪನು. ನಾನು ಇಲ್ಲೇ ಇದ್ದೀನಿ, ಹೋಗ್ತೀನಿ ಮನೆಗೆ, ರೆಸ್ಟ್ ಮಾಡಲಿ ಅವರಿಬ್ಬರು. ಗೈಸ್, ಬೆಳಗ್ಗೆ ನಾನು ನಮ್ಮ ಅಣ್ಣ ಇಲ್ಲಿ ಹನುಮಂತೇವ್ರ ಗುಡಿಗೆ ಬಂದೀವಿ. ಅದು ಕೇಳಬೇಕು, ಪಾಪುದು 5 ದಿನ ಆಯ್ತಲ್ಲ, ಅದ್ರ ಸಂಬಂಧ ಪಲ್ಯ ತೊಗೊಳಕತ್ತೀನಿ ನೋಡ್ರಿ. ATMನಾಗ ರೊಕ್ಕ ತೆಗಿಯಾಕೆ ಬಂದೀವಿ ನೋಡ್ರಿಪ್ಪ. ಸಾವ್ಕಾರ ಮಂದಿ ರೊಕ್ಕ ತೆಗಿಯಾಕತ್ತಾರಪ್ಪ, ಎಷ್ಟು ಲಕ್ಷ ತೆಗಿತಾರೆ ಗೊತ್ತಿಲ್ಲ. ಈಗ ಜಸ್ಟ್ ಬಂದೀವಪ್ಪ. ದಿಸ್ ATM ಕರೆಂಟ್ಲಿ ಕೆನಾಟ್ ಡಿಸ್ಪೆಂಡ್ ಕ್ಯಾಶ್. ಈಗ ಇದು ದುಡ್ಡು ಕೊಡಲ್ಲ ಅಂತಪ್ಪ ನೋಡ್ರಪ್ಪ.
ಈಗ ಜಸ್ಟ್ ಅಡ್ಡಾಡಿ ಮನೆಗೆ ಬಂದೀವಿ ನೋಡ್ರಪ್ಪ. ಮುಂಜಾನಿಂದ ಅಡ್ಡಾಡಿ ಸಾಕು. ಸ್ವೀಟ್ ಅದು ಇದು ಅಲ್ಲಿ ಕೇಳ್ಕೊಂಬೋದು, ಅಲ್ಲಿ ಇದು ಮಾಡೋದು. ಸ್ವೀಟ್ ತೊಗೊಂಬಂದೀವಿ ನೋಡಿ, 3 kg ಸ್ವೀಟ್ ತೊಗೊಂಬಂದೀವಿ. ನಮ್ಮ ಮಮ್ಮಿ ಎಲ್ಲರಿಗೂ ಕೊಡ್ಬೇಕು ಅನ್ನತ್ತಿದ್ರು. ಎಲ್ಲರೂ ಭಾಳ ಕೇಳತ್ತಿದ್ರು ಸ್ವೀಟ್. ಅದಕ್ಕೆ 5 ದಿನ ಆಗಿನ ಕೊಡ್ಬೇಕಂತ ಇವತ್ತಿಗೆ 5 ದಿನ ಆಯಿತು ಕೊಡ್ಬೇಕು ಸ್ವೀಟ್. ಇವತ್ತು ಅಲ್ಲಿ ದೇವ್ರಿಗೆ ಹೋಗಿದ್ದೆ, ಆಧಾರ್ ಕೊಟ್ಟಾರ ಪಾಪನ ಕಡೆ. ಹೋಗಿ ನನ್ನ ಮಗನ ಕಡೆ ಬರ್ರಿ. ನನ್ನ ಹೇಳ್ತಿರ್ಲಾರ್ದಕ್ಕೆ ನಮ್ಮವ್ವ ನನಗೆ ಕಾಳಜಿ ಮಾಡಾಕತ್ತಿಲ್ಲ, ನನಗೆ ಯಾರೂ ನೋಡಕತ್ತಿಲ್ಲ. ಇಲ್ಲಿ ಊಟ ಹಾಕಿ ಕೊಡೋರಿಲ್ಲ, ಊಟ ಮಾಡೋನವ್ರಿಲ್ಲ. ನಮ್ಮವ್ವ ನೀನು ಹೇಳ್ತಿದ್ದಾಳಲ್ಲ, ನಾ ಅದಕ್ಕೆ ಕಾಳಜಿ ಮಾಡ್ಬೇಕಂತ. ಹೇಳ್ತಿ ಹೋದಾಗ ಯಾರು ನೋಡ್ಕೋಬೇಕು ಬೈ ಮತ್ತು ನನಗೆ? ಹಾಂ ನೀ ಸುಳ್ಳು ಯಾಕೆ ಹೇಳ್ತೀಯಪ್ಪ? ಸುಳ್ಳು ಏನು ಹೇಳ್ತೀನಿ ಮದುವೆ ಆದ್ಮೇಲೆ ಯಾಕೆ ಕಾಳಜಿ ಮಾಡಲ್ಲ ಅದನ್ನ ಹೇಳ್ರಿ. ನೀವು ಮದುವೆ ಆದ್ಮೇಲೆ ಯಾಕೆ ಕಾಳಜಿ ಕಮ್ಮಿ ಆಗುತ್ತೆ ಅಂದ್ರ ನೀವ್ ಎಂಟ್ರ ಮೇಲೆ ಬಾಳ ಜೀವ ಇರ್ತೀರಲ್ಲ. ಜೀವ ಇರ್ಬಾರ್ದನ? ಇರ್ಬೇಕು. ಸಾಕೇನು ಹೊಂಡಪ್ಪ ಊಟ ಹಾಕಿ ಕೊಟ್ಟ. ವಾವ್ ಬರ್ರಿಪ್ಪ, ಸವನೆಲ್ಲ ಕೂತು ಊಟ ಮಾಡಮು. ಇವ ನೋಡ್ರಪ್ಪ ಹೆಂಗ ಅಡ್ಡಾಡಕತ್ತಾನ. ಊಟ ಮಾಡ್ತೀನಿ ರೀಲ್ಸ್ ಮಾಡಕಂತ. ಬೇರೆದವ್ರ ಮನೆಯಿಂದ ಏನಾರು ಕೆಲಸ ಮಾಡಕತ್ತೀರ? ಈಗ ನಿಮ್ಮ ಮನೆಯಿಂದ ನೀವು ಮಾಡ್ತೀರಿಲ್ಲ, ಬೇರೆದವ್ರು ಬರ್ಬೇಕೇನು ಕೆಲಸ ಮಾಡಕ್? ತಡಿ, ಇನ್ನೊಂದು ಡೈಲಾಗ್ ಐತಿ, ಹೆಣ್ಮಕ್ಳು ಕಷ್ಟ ಅರ್ಥ ಮಾಡ್ಕೋಬೇಕು. ಬರಂಗ ಹೇಳ್ಬೇಕು ನಾವು, ಏನಾರು ಹೇಳ್ಬೇಕು ಅಂತ ಅಂದ್ರೆ ಹೆಣ್ಮಕ್ಳ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವಾಗ ಹಗ್ಗ ಅಂತ ಹೇಳ್ಸಾಕತ್ತಾರ ಅವ್ರಿಗೆ. ರೂಲ್ಸ್ ಐತೇನಂತ ಗಂಡ್ಮಕ್ಳು ಮಾಡ್ಬೇಕಂತ. ಗಂಡ್ಮಕ್ಳು ಈ ಹೆಣ್ಮಕ್ಳದು ಉಲಿಟ್ಟು ಅರ್ಥ ಮಾಡ್ಕೋಬೇಕು ಅಂದ್ರೆ ಗಂಡ್ಮಕ್ಳು ಅಂತಾರ ಅದನ್ನ. ಗಂಡ್ಮಕ್ಳ ಲಕ್ಷಣ ಅದು. ಗಂಡ್ಮಕ್ಳ ಲಕ್ಷಣ. ಹೆಣ್ಮಕ್ಳು ಕಷ್ಟ ಅರ್ಥ ಮಾಡ್ಕೋಬೇಕು ಸ್ವಲ್ಪ. ಅವ್ರಿಗೆ ಗಂಡ್ಮಕ್ಳು ಅದೇ ಗಂಡ್ಮಕ್ಳ ಲಕ್ಷಣ ಅಂತ. ಹೆಣ್ಮಕ್ಳದು ತು ಛೋಡೆ ಇಲ್ಲ ಮಾಡಿ. ಇದು ಬೇರೆ ಮಾಡೋದನ್ನ ಅವ್ರ ಏನ್ ಹೇಳಕತ್ತಾರ ಅದನ್ನ ಏನ್ ಅನ್ಬೇಕ? ನಿನಗೇನ್ ಅನ್ಬೇಕು ಫಸ್ಟ್? ಇಲ್ಲ ಈಗ ನೀ ಡೈಲಾಗ್ ಹೇಳ್ಬೇಕಂದ್ರೆ ಅವ್ರ ಏನ್ ಅನ್ಬೇಕು? ಸ್ಟಾರ್ಟ್ ಅನ್ಬೇಕನ? ಏನ್ ಅನ್ಬೇಕು? ಹೆಣ್ಮಕ್ಳದು ಒಂದಿಟ್ಟು ಅರ್ಥ ಮಾಡ್ಬೇಕು ಅಂದ್ರೆ ಗಂಡ ಅನ್ಸ್ಕೋತಾನ. ಹೆಣ್ಮಕ್ಳು ಕಷ್ಟ ಸ್ವಲ್ಪ ಹೆಣ್ಮಕ್ಳದು ಅರ್ಥ ಮಾಡ್ಕೋ. ಹೆಣ್ಮಕ್ಳು ಕಷ್ಟ ಅರ್ಥ ಮಾಡ್ಕೋಬೇಕಣ್ಣ. ನೋಡ್ರಿ ನಮ್ಮ ಹೆಣ್ಮಕ್ಳದು ಕಷ್ಟ ಅರ್ಥ ಮಾಡ್ಕೋಬೇಕು ಅಂದ್ರೆ ಗಂಡ ಅನ್ಸ್ಕೋತಾನ. ಇಲ್ಲಿಗ ಗಂಡ ಅನ್ಸ್ಕೊಳಂಗಿಲ್ಲ. ಎಂದ್ ಬುದ್ಧಿ ಕಲಿತ್ರೆ ಎಂದಿಲ್ಲ. ಏನ್ ಇದು ಅದಿರ್ ನೀವು ಹೊಡಿ. ಎಂದ್ ಬುದ್ಧಿ ಬರುತ್ತೆ ನಿಮಗಂತ. ಯಾವಾಗ ಬುದ್ಧಿ ಬರುತ್ತೆ? ನೀವು ಗಂಡ್ಮಕ್ಳು ಎಂದಾರು ಸುಧಾರಿಸ್ತೀರಿ ಏನ್ ಇಷ್ಟ ಅಂದ್ರೆ ನೀವು ಗಂಡ್ಮಕ್ಳು ಯಾವಾಗ ಹೆಂಗಾರ ಸುಧಾರಿಸ್ತೀರಿ ಹಂಗಿಲ್ಲ. ಎಂದಾರು ಸುಧಾರಿಸ್ತೀರಿ ಹೆಂಗಾರ ಸುಧಾರಿಸ್ತೀರಿ? ಯಾವಾಗ ಸುಧಾರಿಸ್ತೀರಿ ನೀವು? ಗಂಡ್ಮಕ್ಳು ಯಾವಾಗ ಹಂಗ ನಕ್ಕೋತ ಹೇಳ್ತಾರನ? ನಗಾಕತ್ತಾವ ಮಂಡ್ಗಂಡ. ಗಂಡ್ಮಕ್ಳು ಯಾವಾಗ ಸುಧಾರಿಸ್ತೀರಿ ಏನ್ ನೀವು? ಸಾಕ ಇದು ದೊಡ್ಡದು, ಇದಕ್ಕಿನ್ನ ಬೆಟ್ರ್ ಸಿಗಲ್ಲ ಈಗ. ನೋಡ್ರಿ ನಮ್ಮ ಮಮ್ಮಿ ಸ್ವೀಟ್ ತಗೊಂಡು ಸ್ವೀಟ್ ಕೊಡಾಕ ಅವ್ರು ಕೊಟ್ಟು ಬರ್ರಿ. ಎಲ್ಲರೂ ಹೋಗಿ ಅಡ್ಡಾಡಿ ಭಾಳ ಕೇಳಾಕತ್ತಾರಂತ ಎಲ್ಲರೂ. ಸ್ವೀಟ್ ಕೊಡಕ್ಕೆ ಹೊಂಟಾರ. ಇವತ್ತು ಆಡ್ದು 5 ದಿನ ಆಯಿತು. ಇವತ್ತು ಸ್ವೀಟ್ ಕೊಡಕ್ಕೆ ಹೊಂಟಾರ. ಏನೇನು ತಂದೀನಿ ಸ್ವೀಟ್ ಅಂದ್ರೆ ಒಂದು ಬಾಕ್ 1 kg ಕುಂದ, 1 kg 2 kg ಇದು 3 kg ತಂದೀನಿ ಟೋಟಲ್. ಫಸ್ಟ್ ನಾ ತಿಂತೀನಿ ತಗೋ. ನೀನು ಮುದುಕಿ ಆಗ್ತಾ ಇದೀಯ. ಮುದುಕಿಯ ಅಜ್ಜಿ ಆಗ್ತಾ ಇದೆಯಾ ಅಮ್ಮ? ನೀ ದೊಡ್ಡಪ್ಪ ಕೇಳಪ್ಪ ತಿನ್ನು. ನನಗ ನಾನು ಹಾಕ್ತೀನಿ. ನೋಡ್ರಿ ಹಳೆ ನೆನಪುಗಳು. ಒಂದು ಮಗು ಆದ್ರೂ ಇನ್ನೊಂದು ಮಗು ಆಟ ಬಿಡೋವಲ್ಲ ನಾನು. ಇದು ಟರ್ನಿಂಗ್, ಇದು ಸ್ಟೇರಿಂಗ್, ಇದು ಈ ಕಡೆ, ಇದು ಈ ಕಡೆ, ಇದು ಬ್ರೇಕ್. ಇದು ಹಿಂಗೆ ಬ್ರೇಕ್. ವಾಪಸ್ ಯೂಟರ್ನ್ ತಗೋತೀನಿ ನೋಡಿ. ಯಾರ್ಯಾರು ಹೊಡೆದಿರಿ ಇದನ್ನ ಕಾಮೆಂಟ್ ಹಾಕ್ರಿ. ಹಿಂಗೆ ಒತ್ತಿ ಬಿಡ್ದ ಕಡೆ. ಇಲ್ಲ ಸುಮ್ಮಂದಿ ಅವ ತಪ್ಪಾತ್ ಬೇವ.
ಮಮ್ಮಿ ಕಣೋ ನೀ ಮಮ್ಮಿ ಕಣೋ ಹಾಂ ನಿನ್ನ ನೆರಳಲ್ಲಿ ನಾವುಗಳು ಸಂಜೆಗೆ ಬಿಸಿ ರೊಟ್ಟಿ ಮಾಡಿ ಹಾಕು. ನಾನು ನಮ್ಮ ಮಮ್ಮಿ ಪಾಪು ಕಡೆ ಹೊಂಟಿವಿ ನೋಡಕ್ಕೆ ಪಾಪು ನೋಡಕ್ಕೆ. ನಮ್ಮ ಮಮ್ಮಿ ಚಪ್ಪಲ್ ನೋಡ್ರಿ, ನಮ್ಮ ವೈನಿಯೂ ಚಪ್ಪಲ್ ಹಾಕೊಂಡು ಭಾರಿ ತಿದ್ದಕ್ಕೆ. ನಮ್ಮ ವೈನಿಗಿಂತ ನಮ್ಮ ಮಗ ಭಾಳ ಚಂದ ಕಾಣ್ತಾವ ಚಪ್ಪಲ್, ಅದಿಲ್ವೇ? ಇಂಥವೆಲ್ಲ ಜಮಾನ್ದಾಗ ಹಾಕ್ಬಿಟ್ಬಿಟ್ಟು ಇವ್ರು ಈಗ ಹಾಕಕತ್ತಾರ, ಅದಿಲ್ಲ? ಹ್ಞೂ ಬಂದೀನಿ ಒಂದು 4-5 ಸಲ. ನಾನು ಅದ್ರ ವಿಡಿಯೋ ಮಾಡಿಲ್ಲ, ಈಗ ವಿಡಿಯೋ ಮಾಡು. ಏನು ಮಾಡಕತ್ತಾರ ನೋಡು. ಪಾಪ ಆ ಚಿಕನ್ ಹಾಳಿಗೆ ಬಡ್ದಾಡಕತ್ತಾವ ಅಷ್ಟು. ಬಂತು ಆಟ ಆಡಕತ್ತಾವ 3. ರಾತ್ರಿ ಎದ್ದೇಳ್ತೈತಿ ಪಾಪ ಮಕ್ಕೊಂಬಿಟ್ಟೈತ್ರಿ. ಒಟ್ಟಿಗೆ ಏನಾರ ಹೆಂಗೆ ನೋಡಕತ್ತಾವ ನಮ್ಮ ವ್ಯವಸ್ಥೆ ಈಗ ಅದನ್ನ ಮಕ್ಕೊಂಡೈತಿ. ಹುಲಿ 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 ಗುಂಡು ಬಿಡು ಮಕ್ಕೊಂಡೈತಿ ವ್ಯವಸ್ಥೆ. ಮತ್ತೆ ಬಿಡ್ರಿ. ಹಚ್ಚಿನಲ್ಲ ಆದ್ರ ಹಂಗಾಯ್ತು ನೋಡು. ಹಾಂ 2 ದಿನ ಎಷ್ಟು ತ್ರಾಸ ಮಾಡ್ಕೊಂಡಾರ ಎಲ್ಲರೂ. ಅದು ಅಳು ನಿಂದ್ರಸಾಕತ್ತಿಲ್ಲ ಅಂತ ಈಗ ಮಕ್ಕಳನ್ನ ಹಿಂಗೆ ಮಾಡ್ತಾರ. ಅದು ಹಚ್ಚ ಬರ್ತೀನಿ ನಾನು. ಹಚ್ಚ ಬರ್ತಾಳ ನಮ್ಮ ನಾವು ಇದು ಆಗಿಲ್ಲ ಹುಡುಗರು ಸಮಾಧಾನ ಆಗಿ ದನಿನೇ ಬಿದ್ದೈತಲ್ಲ, ದನಿ ಬಿದ್ದು ಬಿಟ್ಟೈತಿ ಪಾಪ. ದನಿ ಬರ್ಲಿಕ್ಕಂದ್ರೆ ಏನು ಅನ್ಸ್ತಿದ್ದಿಲ್ಲ.